ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು MNS ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನದ ಬಹುಮುಖ್ಯ 30 ಪ್ರಶ್ನೆಗಳ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಭಾರತ ಇತಿಹಾಸ, ಸಂವಿಧಾನ, ಭೂಗೋಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಲಿತ ಘಟನೆಗಳಿಗೂ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುವುದರಿಂದ ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೂರ್ಯಕಿರಣ ಎಂಬುದು ಭಾರತ ಮತ್ತು ಯಾವ ದೇಶದೊಂದಿಗಿನ ಸಮರಾಭ್ಯಾಸದ ಹೆಸರಾಗಿದೆ? ಇದು ಭಾರತ ಮತ್ತು ನೇಪಾಳ ದೇಶಗಳ ನಡುವೆ ನಡೆದಂತಹ ಸಮರಾಭ್ಯಾಸದ ಹೆಸರು ಸೂರ್ಯಕಿರಣ ಆಗಿತ್ತು. ವರುಣ ಎನ್ನುವಂಥದ್ದು ಭಾರತ ಫ್ರೆಂಚ್ನ ನಡುವೆ ನಡೆದಂತಹ ಸಮರಾಭ್ಯಾಸವಾಗಿದೆ. ಇಂದ್ರ ಎನ್ನುವಂಥದ್ದು ಭಾರತ ಮತ್ತು ರಷ್ಯಾ. ವಜ್ರ ಪ್ರಹಾರ್ ಎನ್ನುವಂಥದ್ದು ಭಾರತ ಮತ್ತು ಅಮೆರಿಕದ ನಡುವಿನ ಸಮರಾಭ್ಯಾಸದ ಹೆಸರಾಗಿದೆ. ಈ ಕೆಳಗಿನ ಯಾವ ರಾಜ್ಯದ ಸಂಸ್ಥಾಪನಾ ದಿನವನ್ನು ಜೂನ್ 2ರಂದು ಆಚರಿಸುವರು? ತಮಿಳುನಾಡು, ಉತ್ತರಾಂಚಲ್, ಜಾರ್ಖಂಡ್, ತೆಲಂಗಾಣ. ಜೂನ್ 2 ತೆಲಂಗಾಣ ರಾಜ್ಯದ ಸಂಸ್ಥಾಪನಾ ದಿನವಾಗಿದೆ. ಭಾರತವು ಈ ಕೆಳಗಿನ ಯಾವ ದೇಶದ ಸಹಯೋಗದೊಂದಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ತಯಾರಿಸಲಾಗಿತ್ತು? ಇದಕ್ಕೆ ಸರಿ ಉತ್ತರ ರಷ್ಯಾ ದೇಶದ ಸಹಯೋಗದೊಂದಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ತಯಾರು ಮಾಡಿತ್ತು. ಬ್ರಹ್ಮೋಸ್ ಕ್ಷಿಪಣಿ ಎನ್ನುವಂಥದ್ದು ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮಾಸ್ಕೋ ನದಿಯ ಹೆಸರುಗಳನ್ನು ಸೇರಿಸಿ ಈ ಒಂದು ಕ್ಷಿಪಣಿಗೆ ಬ್ರಹ್ಮೋಸ್ ಎನ್ನುವಂತಹ ಹೆಸರನ್ನ ಇಡಲಾಗಿತ್ತು. ಭಾರತದ ಸ್ವಾತಂತ್ರ್ಯದ ಕಾಯ್ದೆ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಅಂಗೀಕಾರವಾದುದು ಯಾವಾಗ? ಜುಲೈ 18, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವಂತಹ ಬಹುಮುಖ್ಯವಾದ ಭಾರತ ಸ್ವಾತಂತ್ರ್ಯ ಕಾಯ್ದೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಏನಿದೆ, ಇದು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಜುಲೈ 18, 1947ರಲ್ಲಿ ಅಂಗೀಕಾರವನ್ನು ಪಡೆದುಕೊಳ್ಳುತ್ತೆ. ಅದರಂತೆ ಪಾಕಿಸ್ತಾನವನ್ನು ವಿಭಜನೆ ಮಾಡಿ 2 ಪ್ರತ್ಯೇಕ ರಾಷ್ಟ್ರಗಳನ್ನು ಸ್ವತಂತ್ರಗೊಳಿಸಬೇಕು ಅನ್ನುವಂತಹ ಬಹುಮುಖ್ಯ ಅಂಶ ಇದರಲ್ಲಿ ಸೇರ್ಪಡೆಯಾಗಿತ್ತು. 2004ರಲ್ಲಿ ಸಂವಿಧಾನದ 92ನೇ ತಿದ್ದುಪಡಿ ಅನ್ವಯ ಈ ಕೆಳಗಿನ ಯಾವ ಭಾಷೆಗಳನ್ನು ಸಂವಿಧಾನದ ಅಧಿಕೃತ ಭಾಷೆ ಎಂದು ಘೋಷಿಸಲಾಯಿತು? ಮೇಲಿನ ಎಲ್ಲವೂ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಈ ಭಾಷೆಗಳನ್ನು ಸಂವಿಧಾನದ ಅಧಿಕೃತ ಭಾಷೆಗಳು ಅಂತೇಳಿ 2004ರಲ್ಲಿ ಸಂವಿಧಾನಕ್ಕೆ ಮಾಡಲಾದ 92ನೇ ತಿದ್ದುಪಡಿ ಅನ್ವಯ ಘೋಷಣೆಯನ್ನು ಮಾಡಲಾಯಿತು. ಈಗ ಪ್ರಸ್ತುತ ಸಂವಿಧಾನದ ಅಧಿಕೃತ ಭಾಷೆಗಳು 22. ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ ಅಸ್ತಿತ್ವದಲ್ಲಿಲ್ಲ? ರಾಜ್ಯ ಶಾಸಕಾಂಗ ವ್ಯವಸ್ಥೆಯಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ನಾವು ಕಾಣ್ತೇವೆ. ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ವಿಧಾನ ಪರಿಷತ್ತನ್ನು ಹೊಂದಿಲ್ಲದಂತಹ ರಾಜ್ಯ ತಮಿಳುನಾಡು. ಭಾರತದ ಎಲ್ಲ ರಾಜ್ಯಗಳಲ್ಲೂ ಸಮೇತ ದ್ವಿಸದನ ವ್ಯವಸ್ಥೆ ಇಲ್ಲ. ಕೇವಲ 7 ರಾಜ್ಯಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿ ಇದೆ. ಕರ್ನಾಟಕ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಬಿಹಾರ್ ಮತ್ತು ಜಮ್ಮು ಕಾಶ್ಮೀರ. ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ? ಕರ್ನಾಟಕದ ಪ್ರಮುಖ ಪಕ್ಷಿಧಾಮಗಳಲ್ಲಿ ಕೊಕ್ಕರೆಬೆಳ್ಳೂರು ಸಮೇತ ಒಂದು. ಇದು ಮಂಡ್ಯ ಜಿಲ್ಲೆಯಲ್ಲಿ ನಾವು ಕಾಣ್ತೇವೆ, ಮದ್ದೂರು ತಾಲೂಕಿನಲ್ಲಿ. ಇನ್ನು ರಂಗನತಿಟ್ಟು ಮೈಸೂರು ಜಿಲ್ಲೆ, ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕಾಣ್ತೇವೆ. ಹಾಗೆಯೇ ಅತ್ತಿವೇರಿ ಉತ್ತರ ಕನ್ನಡ ಜಿಲ್ಲೆ, ಬಂಕಾಪುರ ನವಿಲು ಪಕ್ಷಿಧಾಮ ಹಾವೇರಿ ಜಿಲ್ಲೆಯಲ್ಲಿ ಕಾಣಬಹುದಾದಂತಹ ಪಕ್ಷಿಧಾಮಗಳಾಗಿದ್ದಾವೆ. ಯಾವ ಬ್ರಿಟಿಷ್ ಅಧಿಕಾರಿಯ ಕಾಲಾವಧಿಯಲ್ಲಿ ಸೂರತ್ ಅಧಿವೇಶನ ಜರುಗಿತು? ಲಾರ್ಡ್ ಮಿಂಟೋನ ಕಾಲಾವಧಿಯಲ್ಲಿ ಸೂರತ್ ಅಧಿವೇಶನ ಜರುಗುತ್ತೆ. ಈತನ ಆಡಳಿತಾವಧಿಯಲ್ಲಿ ನಡೆದಂತಹ ಪ್ರಮುಖ ಘಟನೆಗಳು ಮುಸ್ಲಿಂ ಲೀಗ್ ಸ್ಥಾಪನೆ ಮತ್ತು ಸೂರತ್ ಅಧಿವೇಶನದಲ್ಲಿ ಕಾಂಗ್ರೆಸ್ ವಿಭಜನೆಯಾಗುತ್ತೆ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಎನ್ನುವಂತಹ ಗುಂಪಿನಲ್ಲಿ ವಿಂಗಡಣೆಯಾಗುತ್ತೆ. RAW ಇದು ಯಾವ ದೇಶದ ಬಾಹ್ಯ ಗುಪ್ತಚರ ಇಲಾಖೆಯಾಗಿದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ಭಾರತದ ಬಾಹ್ಯ ಗುಪ್ತಚರ ಇಲಾಖೆ ಏನಿದೆ ಇದನ್ನ ರಾ ಎನ್ನುವಂತಹ ಹೆಸರಿನಿಂದ ಸೂಚಿಸಲಾಗಿದೆ. ಇನ್ನು ಆಂತರಿಕ ಗುಪ್ತಚರ ಇಲಾಖೆಯ ಹೆಸರು IB. 1919ರ ಕಾಯ್ದೆಯ ಸುಧಾರಣೆಗಾಗಿ ನೇಮಿಸಲಾದಂತಹ ಆಯೋಗ ಯಾವುದು? ಸೈಮನ್ ಆಯೋಗ ಸರಿಯಾದ ಉತ್ತರ. ಸೈಮನ್ ಆಯೋಗವನ್ನು ನೇಮಕ ಮಾಡಿದಂತಹ ವರ್ಷ 1927. ಇದರ ಒಬ್ಬ ಮುಖ್ಯಸ್ಥ ಸರ್ ಜಾನ್ ಸೈಮನ್. ಆಗ ಭಾರತದ ವೈಸ್ರಾಯ್ ಆಗಿದ್ದವನು ಲಾರ್ಡ್ ಇರ್ವಿನ್. ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್.
ಸರಿಯಾದಂತಹ ಉತ್ತರ ರಾಜಸ್ಥಾನ ರಾಜ್ಯ ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತ್ಯಂತ ದೊಡ್ಡ ರಾಜ್ಯವಾಗಿದೆ. ಇನ್ನು ಅತ್ಯಂತ ಚಿಕ್ಕದು ಗೋವಾ ರಾಜ್ಯವಾಗಿದೆ. ರಾಷ್ಟ್ರೀಯ ಪಂಚಾಯತ್ ಇದು ಯಾವ ದೇಶದ ಸಂಸತ್ತಿನ ಹೆಸರಾಗಿದೆ? ನೇಪಾಳ ದೇಶದ ಸಂಸತ್ತಿನ ಹೆಸರು ರಾಷ್ಟ್ರೀಯ ಪಂಚಾಯತ್ ಆಗಿದೆ. ಇನ್ನು ಬ್ರಿಟನ್, ಕೆನಡಾ, ಭಾರತ ಈ ಮೂರರ ಸಂಸತ್ತಿನ ಹೆಸರು ಪಾರ್ಲಿಮೆಂಟ್. ಅಮೆರಿಕದ್ದು ಕಾಂಗ್ರೆಸ್, ಜಪಾನ್ ಡಯಟ್. ಈ ಪ್ರಶ್ನೆಗಳನ್ನು ಪರೀಕ್ಷೆಗಳಲ್ಲಿ ಕೇಳೋದ್ರಿಂದ ಇವುಗಳನ್ನು ಗಮನಿಸಿ. ಸಂಸ್ಕೃತ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಯಾವ ವರ್ಷ ನೀಡಲಾಯಿತು? ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. 2005ರಲ್ಲಿ ಸಂಸ್ಕೃತ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಯಿತು. ಮೊದಲು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಂತಹ ಭಾಷೆ ತಮಿಳು 2004ರಲ್ಲಿ. ಇನ್ನು ತೆಲುಗು ಮತ್ತು ಕನ್ನಡಕ್ಕೆ 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಯಿತು. ಒಟ್ಟು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಂತಹ ಭಾಷೆಗಳ ಸಂಖ್ಯೆ 6. ಪ್ರವಾಸೋದ್ಯಮ ಸೇವೆಗಾಗಿ ರೂಪಿತವಾಗಿರುವಂತಹ ಆ್ಯಪ್ ಯಾವುದು? ಇದಕ್ಕೆ ಸರಿ ಉತ್ತರ ಇನ್ಕ್ರೆಡಿಬಲ್ ಇಂಡಿಯಾ. ಈ ಒಂದು ಆ್ಯಪ್ನ ಮೂಲಕ ಭಾರತದ ಪ್ರವಾಸೋದ್ಯಮ ಸೇವೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಪಡೆದುಕೊಳ್ಳಬಹುದು. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು? ನೀಡಿರುವಂಥದ್ರಲ್ಲಿ UNDP ಅನ್ನುವಂತಹ ಸಂಸ್ಥೆ ಏನಿದೆ ಇದು ಮಾನವ ಅಭಿವೃದ್ಧಿ ವರದಿಯನ್ನ ಪ್ರತಿ ವರ್ಷ ಪ್ರಕಟಣೆಯನ್ನ ಮಾಡುತ್ತದೆ. ಮಕ್ಕಳ ಸಾಹಿತ್ಯದ ಪಿತಾಮಹ ಎಂದು ಈ ಕೆಳಗಿನ ಯಾವ ಕವಿಯನ್ನು ಕರೆಯುವರು? ಪಂಜೆ ಮಂಗೇಶರಾಯರು ಇವರನ್ನ ಮಕ್ಕಳ ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ. ಇನ್ನು ಕನ್ನಡದ ಮೊದಲ ರಾಷ್ಟ್ರಕವಿ ಅಂತೇಳಿ ಗೋವಿಂದ ಪೈರವರನ್ನ ಕರೆಯುತ್ತೇವೆ. ಕರ್ನಾಟಕದ ಕೇಸರಿ ಎಂದು ಯಾವ ಸ್ವತಂತ್ರ ಹೋರಾಟಗಾರರನ್ನು ಕರೆಯುವರು? ಗಂಗಾಧರರಾವ್ ದೇಶಪಾಂಡೆ ಅವರನ್ನ ಕರ್ನಾಟಕದ ಕೇಸರಿ ಎಂದು ಕರೆಯುತ್ತಾರೆ. ಇನ್ನು ಅಮೆರಿಕನ್ ಗಾಂಧಿ ಅಥವಾ ಅಮೆರಿಕದ ಗಾಂಧಿ ಎಂದು ಮಾರ್ಟಿನ್ ಲೂಥರ್ ಕಿಂಗ್ ರನ್ನ ಕರಿತೀವಿ. ಆಫ್ರಿಕಾದ ಗಾಂಧಿ ಎಂದು ನೆಲ್ಸನ್ ಮಂಡೇಲರವರನ್ನು ಕರಿತೀವಿ. ಗಡಿನಾಡ ಗಾಂಧಿ ಎಂದು ಖಾನ್ ಅಬ್ದುಲ್ ಗಫಾರ್ ಖಾನ್ ರನ್ನ ಕರೆಯುತ್ತೇವೆ. ಜಗತ್ತಿನಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ದೇಶ ಯಾವುದು? ಇಂಡೋನೇಷ್ಯಾ, ಬ್ರೆಜಿಲ್, ಮೊನಾಕೋ, ವ್ಯಾಟಿಕನ್ ಸಿಟಿ. ವ್ಯಾಟಿಕನ್ ಸಿಟಿ ಸರಿಯಾದಂತಹ ಉತ್ತರ. ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶವಾಗಿದ್ದು ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಚೀನಾ. 2ನೇ ಸ್ಥಾನದಲ್ಲಿ ಭಾರತ ದೇಶವನ್ನು ನಾವು ಕಾಣುತ್ತೇವೆ. ಸಂಸತ್ ಸದಸ್ಯರ ವೇತನವನ್ನು ಕಾಲಕಾಲಕ್ಕೆ ಪರಿಷ್ಕರಿಸುವ ಜವಾಬ್ದಾರಿ ಈ ಕೆಳಗಿನ ಯಾರದ್ದಾಗಿದೆ? ಸಂಸತ್ತಿನ ಕಾನೂನಿನ ಮೂಲಕ. ಅಂದರೆ ಸಂಸತ್ ಸದಸ್ಯರ ವೇತನ ಕಾಲಕಾಲಕ್ಕೆ ಪರಿಷ್ಕರಣೆಯನ್ನು ಮಾಡ್ತಾರೆ. ಅಂದರೆ ವೇತನವನ್ನು ಹೆಚ್ಚಳ ಮಾಡುವಂತಹ ಪ್ರಕ್ರಿಯೆಯನ್ನು ಕೈಗೊಳ್ತಾರೆ. ಸೊ ಇದನ್ನು ಮಾಡುವಂಥದ್ದು ಪ್ರಕ್ರಿಯೆ ಯಾವ ರೀತಿ ಅಂತೇಳಿದ್ರೆ ಸಂಸತ್ತಿನ ಕಾನೂನಿನ ಮೂಲಕ ಇದನ್ನು ಪರಿಷ್ಕರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ರಾಷ್ಟ್ರಪತಿಯವರನ್ನು ತಮ್ಮ ಹುದ್ದೆಯಿಂದ ಈ ಕೆಳಗಿನ ಯಾವ ಪ್ರಕ್ರಿಯೆಯ ಮೂಲಕ ವಜಾ ಮಾಡಬಹುದು? ಇದಕ್ಕೆ ಸರಿ ಉತ್ತರ ಮಹಾಭಿಯೋಗ ಅಂತ ಕರಿತೀವಿ ಅಥವಾ ಇಂಗ್ಲಿಷ್ನಲ್ಲಿ ಇಂಪ್ರೀಚ್ಮೆಂಟ್ ಅಂತ ಕರೀತಾರೆ. ಸೊ ಈ ಒಂದು ಪ್ರಕ್ರಿಯೆಯ ಮೂಲಕ ರಾಷ್ಟ್ರಪತಿಯವರನ್ನ ಅವರ ಹುದ್ದೆಯಿಂದ ವಜಾ ಮಾಡಬಹುದು ಅವರು ಅಸಂವಿಧಾನಿಕವಾಗಿ ತಮ್ಮ ಅಧಿಕಾರಾವಧಿಯಲ್ಲಿ ನಡೆದುಕೊಂಡರೆ. ಭಾರತ ಸರ್ಕಾರವು ಯುದ್ಧವಾಗಲಿ ಅಥವಾ ಶಾಂತಿಯಾಗಲಿ ಯಾರ ಹೆಸರಿನಲ್ಲಿ ಘೋಷಣೆ ಮಾಡುತ್ತೆ? ವಿದೇಶಾಂಗ ಇಲಾಖೆ, ರಾಷ್ಟ್ರಪತಿ, ಲೋಕಸಭೆ, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಗಳು ಒಟ್ಟಾಗಿ ಸೇರುವಂಥದ್ದು. ಇದಕ್ಕೆ ಸರಿ ಉತ್ತರ ರಾಷ್ಟ್ರಪತಿಗಳು. ಸಂಸತ್ತು ನಿರ್ಧಾರವನ್ನು ತೆಗೆದುಕೊಂಡರೂ ಸಮೇತ ಆ ಎಲ್ಲ ನಿರ್ಧಾರಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿ ಆಗ್ತವೆ. ಹಾಗಾಗಿ ಯಾವುದೇ ಒಂದು ದೇಶದ ಮೇಲೆ ಯುದ್ಧ ಆಗಿರಲಿ ಅಥವಾ ಯುದ್ಧ ನಡೆದ ನಂತರ ಶಾಂತಿಯಾಗಿರಲಿ ಈ ಎಲ್ಲ ಪ್ರಕ್ರಿಯೆಗಳು ಸಮೇತ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಜರುಗುತ್ತವೆ. ಮಂತ್ರಿಮಂಡಲದ ಗಾತ್ರ ಏನಿದೆ ಇದು ಒಟ್ಟು ಸದಸ್ಯರ ಎಷ್ಟು ಪ್ರತಿಶತ ಹೊಂದಿರಬೇಕು? 2003ರಲ್ಲಿ 91ನೇ ಅಮೆಂಡ್ಮೆಂಟ್ ಆಗುತ್ತೆ ಕೇಂದ್ರ ಹಂತದಲ್ಲಿ. ಇದರಂತೆ 15% ಗಾತ್ರವನ್ನು ಹೊಂದಿರಬೇಕು. ಅಂದರೆ ಕರ್ನಾಟಕದ ವಿಧಾನಸಭೆ ಉದಾಹರಣೆ ತಗೊಳ್ತಾದ್ರೆ 224 ಜನ. ಈ 224ರಲ್ಲಿ 15% ಅಂತ ಹೇಳಿದ್ರೆ 33 ಜನ ಮಂತ್ರಿಮಂಡಲದಲ್ಲಿ ಇರ್ತಾರೆ.
ಕೇಂದ್ರ ಸರ್ಕಾರದಲ್ಲಿ ಶಾಸಕಾಂಗದ ಮತ್ತು ಹಣಕಾಸಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ಯಾರು ಕೈಗೊಳ್ಳುವರು? ಸಚಿವ ಸಂಪುಟ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ. ಇದಕ್ಕೆ ಸರಿ ಉತ್ತರ ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟ ಏನಿರುತ್ತೆ ಅದು ಸರ್ಕಾರದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ವಿವರಣೆಯನ್ನು ನೀಡುವ ಸಂವಿಧಾನದ ವಿಧಿ ಯಾವುದು? ಆಯ್ಕೆ 1 352ನೇ ವಿಧಿ ಏನಿದೆ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಲೋಕಸಭಾ ಸ್ಪೀಕರ್ರನ್ನು ವಜಾ ಮಾಡುವ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿಗಳು ಯಾವುವು? 94 ಮತ್ತು 96 ಈ ವಿಧಿಗಳು ಲೋಕಸಭಾ ಸ್ಪೀಕರ್ ಅವರನ್ನು ತಮ್ಮ ಅಧಿಕಾರದಿಂದ ವಜಾ ಮಾಡುವಂತಹ ಕ್ರಮಗಳ ಬಗ್ಗೆ ವಿವರಣೆಯನ್ನ ನೀಡ್ತಾರೆ. ಲೋಕಸಭಾ ಸ್ಪೀಕರ್ ಲೋಕಸಭಾ ಸದಸ್ಯರಲ್ಲಿಯೇ ಒಬ್ಬರನ್ನ ಅವರು ಸ್ಪೀಕರ್ ಅನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಮುಂದಿನ ಪ್ರಶ್ನೆ ಸರಿ ಹೊಂದಿಸಿ. ಇಲ್ಲಿ ಸಂವಿಧಾನದ ವಿಧಿಗಳನ್ನು ಕೊಟ್ಟಿದ್ದಾರೆ, ಅವುಗಳು ವಿವರಿಸುವಂತಹ ವಿಷಯವನ್ನ ನಾವು ಸರಿಯಾಗಿ ಹೊಂದಿಸಬೇಕು. 17ನೇ ವಿಧಿ, 20ನೇ ವಿಧಿ, 23ನೇ ವಿಧಿ ಮತ್ತು 24ನೇ ವಿಧಿಗಳು. ಸರಿಯಾದ ಉತ್ತರಗಳನ್ನು ನೋಡೋದಾದರೆ 1 17ನೇ ವಿಧಿ ಅಸ್ಪೃಶ್ಯತೆಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. 2ನೇ ವಿಧಿ 20ನೇ ವಿಧಿ ಏನಿದೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. 23ನೇ ವಿಧಿ ಮಾನವ ಕಳ್ಳ ಸಾಗಾಣಿಕೆಗೆ ಕುರಿತು ವಿವರಣೆಯನ್ನು ನೀಡುತ್ತದೆ. 24ನೇ ವಿಧಿ ಏನಿದೆ ಬಾಲ ಕಾರ್ಮಿಕ ಪದ್ಧತಿ. ಕರ್ನಾಟಕ ರಾಜ್ಯವು ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟು ಕಿಲೋಮೀಟರ್ ಅಗಲವಾಗಿದೆ? ಸರಿ ಉತ್ತರ 400 ಕಿಲೋಮೀಟರ್. ಪಶ್ಚಿಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವು ಅತ್ಯಂತ ಪಶ್ಚಿಮದಲ್ಲಿದ್ದು, ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಪೂರ್ವದ ತುದಿಯಾಗಿದೆ. ಸೊ ಅವೆರಡರ ನಡುವಿನ ವ್ಯಾಪ್ತಿ 400 ಕಿಲೋಮೀಟರ್ ಆಗಿದೆ. ಇನ್ನು ಉತ್ತರದಿಂದ ದಕ್ಷಿಣಕ್ಕೆ ಬೀದರ್ನ ಔರತ್ ತಾಲೂಕು ಉತ್ತರದ ತುದಿಯಾಗಿದ್ದು, ಚಾಮರಾಜನಗರ ಜಿಲ್ಲೆ ದಕ್ಷಿಣದ ತುದಿಯಾಗಿದ್ದು, ಇವೆರಡರ ನಡುವಿನ ಅಂತರ ಏನಿದೆ ಉತ್ತರ ಮತ್ತು ದಕ್ಷಿಣಕ್ಕೆ 750 ಕಿಲೋಮೀಟರ್ಗಳು ವ್ಯಾಪ್ತಿಯನ್ನು ಹೊಂದಿದೆ. ಶಿವರಾಮ ಕಾರಂತರು ಎಷ್ಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮೈಸೂರಿನಲ್ಲಿ ಜರುಗುತ್ತೆ. ಅದರ ಒಂದು ಅಧ್ಯಕ್ಷತೆಯನ್ನ ಕನ್ನಡದ ಖ್ಯಾತ ಜ್ಞಾನಪೀಠ ಸಾಹಿತಿ ಶಿವರಾಮ ಕಾರಂತರು ಅಧ್ಯಕ್ಷತೆಯನ್ನ ವಹಿಸಿದ್ದರು. ಶೃಂಗಾರ ಕವಿ ಎಂಬ ಬಿರುದನ್ನು ಹೊಂದಿದ್ದಂತಹ ರತ್ನಾಕರ ವರ್ಣಿಯ ಪ್ರಸಿದ್ಧ ಕೃತಿ ಯಾವುದು? ಭರತೇಶ ವೈಭವ. 16ನೇ ಶತಮಾನದಲ್ಲಿ ಇದ್ದಂತಹ ಪ್ರಸಿದ್ಧ ಜೈನ ಕವಿ ರತ್ನಾಕರ ವರ್ಣಿಯಾಗಿದ್ದು, ಚಾರುಕೀರ್ತಿ ಆಚಾರ್ಯ ಈತನ ದೀಕ್ಷಾ ಗುರು. ಈತನ ಅತ್ಯಂತ ಪ್ರಸಿದ್ಧವಾದಂತಹ ಕೃತಿ ಭರತೇಶ ವೈಭವವಾಗಿದ್ದು, ಅನೇಕ ಭಾಷೆಗಳಿಗೆ ಇದು ಭಾಷಾಂತರವೂ ಸಮೇತ ಆಗಿದೆ. ಹೋಮ್ ರೂಲು, ಪೋಲಿ ಕಿಟ್ಟಿ, ಅಮ್ಮಾವರ ಗಂಡ, ಮಕ್ಕಳ ಸ್ಕೂಲು ಮನೇಲಲ್ವೇ ಈ ಪ್ರಸಿದ್ಧ ನಾಟಕ ಕೃತಿಗಳ ಲೇಖಕರು ಯಾರು? ಟಿ.ಪಿ. ಕೈಲಾಸಂ ಸರಿಯಾದಂತಹ ಉತ್ತರ. ನವ್ಯ ನಾಟಕಗಳ ಪಿತಾಮಹ ಅಂತ ಟಿ.ಪಿ. ಕೈಲಾಸಂರವನ್ನ ಕರೀತಾರೆ. 1945ರಲ್ಲಿ ಮದ್ರಾಸ್ನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಕನ್ನಡ ಪ್ರಹಸನ ಪಿತಾಮಹ ಎಂಬ ಹೆಸರು ಸಮೇತ ಇವರಿಗೆ ಇದೆ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಗವರ್ಮೆಂಟ್ ಬ್ರಾಹ್ಮಣ ಇದು ಯಾರ ಆತ್ಮಕಥನವಾಗಿದೆ? 2ನೇ ಪ್ರಶ್ನೆ, ಹೋರಾಟದ ಬದುಕು ಇದು ಯಾರ ಆತ್ಮಕಥನವಾಗಿದೆ? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನ ಭೇಟಿಯಾಗೋಣ. ಧನ್ಯವಾದಗಳು.